ಈ ಚಾಕ್ನ ಅನ್ನೋದು ದರ್ಶನ್ ಅವರು ಒಂದು ಇಂಟರ್ವ್ಯೂಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ, ಅದಾದಮೇಲೆ ಎಲ್ಲ ಕಡೆನೂ ಪಾಪ್ಯುಲರ್ ಆಗಿಬಿಡುತ್ತೆ. ಕೊಟ್ಟಿರೋ 100 ರೂಪಾಯಿಗೆ ಇಷ್ಟು ಕ್ವಾಂಟಿಟಿ ಸಿಗುತ್ತೆ. ಚೆಕ್ ಮೈಕ್ ಚೆಕ್. ಎಲ್ರಿಗೂ ನಮಸ್ಕಾರ. ಗಾಡಿದು 5ನೇ ಸರ್ವಿಸ್ ಮುಗ್ದಿದೆ. ಈಗ ಸರ್ವಿಸ್ ಮಾಡಿಸ್ಕೊಂಡು ನಾನು ಯಾವ ಕಡೆ ಹೊರಡ್ತಾಯಿದ್ದೀನಿ ಅಂದರೆ ಕಲಾಸಿಪಾಳ್ಯದ ಕಡೆ ಹೊರಡ್ತಾಯಿದ್ದೀನಿ. ಕಲಾಸಿಪಾಳ್ಯ ಯಾಕೆ ಅಂತ ಹೋಗೋ ದಾರಿಲಿ ಹೇಳ್ತೀನಿ ನಡೀರಿ. ಸೇಮ್ ಮೊನ್ನೆ ಕೂಡ ಗುರುದ್ವಾರಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿಲಿ ಬಂದಿದ್ದೆ. ಇವಾಗ ಮತ್ತೆ ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಾನು ಇವಾಗ ಹೊರಡ್ತಿರೋದು KR ಮಾರ್ಕೆಟಲ್ಲಿರೋ ಕಲಾಸಿಪಾಳ್ಯಗೆ. ಯಾಕೆ ಅಂದರೆ ಅಲ್ಲಿರೋ ಚಾಕ್ನ ಸೆಂಟರ್ಗಳನ್ನ ತೋರಿಸ್ತೀನಿ ನಿಮಗೆ. ಈಗ ಎಲ್ಲ ಕಡೆನೂ ನೋಡ್ಬೋದು, ಎಲ್ಲ ಕಡೆನೂ ಚಾಕ್ನ ಅಂತ ಫುಲ್ ಫೇಮಸ್ಸು, ಎಲ್ಲ ಕಡೆನೂ ಸಿಗುತ್ತೆ ಇವಾಗ. ಆದರೆ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಚಾಕ್ನ ಅಂತ ಅಂದರೆ ಕಲಾಸಿಪಾಳ್ಯ ಮಾತ್ರ ಇದ್ದಿದ್ದು. ಇವಾಗ ಅದು ಎಲ್ಲ ಕಡೆ ಹರಡಿದೆ. ಇವಾಗ ಒರಿಜಿನಲ್ ಎಲ್ಲಿ ಸ್ಟಾರ್ಟ್ ಆಯಿತು ಚಾಕ್ನ ಬೆಂಗಳೂರಲ್ಲಿ ಮತ್ತು ಯಾವ ಪ್ಲೇಸಲ್ಲಿದೆ, ಹೇಗೆ ನಡೀತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ. ರೆಕಾರ್ಡಿಂಗ್ ಅವಾಗವಾಗ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಗೋಪ್ರೋದಲ್ಲಿ ಯಾವಾಗ್ಲೂ ಸ್ಟಕ್ ಆಗ್ತಾ ಇರುತ್ತೆ ಕ್ಯಾಮ್ರಾ ಸ್ಟಕ್ ಆಗುತ್ತೆ. ಇಲ್ಲಿ ಬಂದು ನಾವು ಟ್ರಾಫಿಕಲ್ಲಿ ಸ್ಟಕ್ ಆಗಬೇಕು. ಇವತ್ತು ಪರವಾಗಿಲ್ಲ, ಗಾಡಿನ ಸರ್ವಿಸಿಂದ ಎತ್ಕೊಂಡು ಸ್ಟ್ರೈಟ್ ಕಲಾಸಿಪಾಳ್ಯಕ್ಕೆ ಹೊರಡ್ತಾ ಇದ್ದೀನಿ. ಬೇರೆ ದಿನಗಳಲ್ಲಾಗಿದ್ದರೆ ಕತ್ಲೆ ಆದಮೇಲೆಗೇ ಹೊರಡ್ತಿದ್ದು. ಇವತ್ತೊಂದು 6 ಗಂಟೆ ಹಿಂಗೆ ಹೊರಟಿದ್ದೀನಿ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಬಾಪೂಜಿ ನಗರ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ವಾ, ಅದರಿಂದ ಒಂದು ಸ್ವಲ್ಪ ಹಿಂದೆ ಸಿಗ್ನಲಲ್ಲಿದ್ದೀವಿ. ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ದಾಟೋವರೆಗೂ ಟ್ರಾಫಿಕ್ ಇದ್ದೇ ಇರುತ್ತೆ. ಅದಾದಮೇಲೆ ಫುಲ್ ಕ್ಲಿಯರ್, ಆರಾಮಾಗಿ ಹೋಗ್ಬೋದು. 20 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ಇವಾಗ ನಮ್ಮ ಬಲ್ಭಾಗದಲ್ಲಿರೋದೆ ಅಂದರೆ ರೈಟ್ ಸೈಡಲ್ಲಿರೋದೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು. ಇಲ್ಲಿ ಯಾವಾಗಲೂ ಜಾಮ್ ಇದ್ದೇ ಇದಿರುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಜಾಮ್ ಮಾತ್ರ. ಇದೊಂದು ಸಿಗ್ನಲ್ ದಾಟ್ಕೊಂಡು ಮುಂದೆ ಹೋಗ್ಬಿಟ್ರೆ ಅಷ್ಟು ಟ್ರಾಫಿಕ್ ಸಿಗಲ್ಲ. ಫ್ಲೈಓವರ್ ಸಿಕ್ಬಿಡುತ್ತೆ, ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ಬೋದು. ಓಕೆ, ಒಂಚೂರು ಟ್ರಾಫಿಕ್ ಕ್ಲಿಯರ್ ಆಯಿತು. ಇವಾಗ ಒಂಚೂರು ಕ್ಲಿಯರಾಗಿ ಮಾತಾಡ್ಬೋದು. ಈ ಚಾಕ್ನ ಅನ್ನೋದು ದರ್ಶನ್ ಅವರು ಒಂದು ಇಂಟರ್ವ್ಯೂಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ, ಅದಾದಮೇಲೆ ಎಲ್ಲ ಕಡೆನೂ ಪಾಪ್ಯುಲರ್ ಆಗಿಬಿಡುತ್ತೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಮೈಸೂರು, ಈ ಕಡೆ ಚನ್ನಪಟ್ಟಣ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಚಾಕ್ನ ಅನ್ನೋದು ಪಾಪ್ಯುಲರ್ ಆಗುತ್ತೆ. ಆ ಮೇನಾಗೆ ಚಾಕ್ನ ಅನ್ನೋದು ಕಾನ್ಸೆಪ್ಟ್ ಇದ್ದಿದ್ದೇ ಈ ಬೆಂಗಳೂರಲ್ಲಿ ಎಲ್ಲಿ ಅಂದರೆ ಕಲಾಸಿಪಾಳ್ಯದಲ್ಲೇ. ತುಂಬ ವರ್ಷಗಳಿಂದ ಇಲ್ಲಿ ಚಾಕ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಕಲಾಸಿಪಾಳ್ಯದಲ್ಲಿ ಸಿಗೋವಷ್ಟು ಕಮ್ಮಿ ಬೆಲೆಗೆ ನಿಮಗೆ ಚಾಕ್ನ ಎಲ್ಲೂ ಸಿಗಲ್ಲ, ಮತ್ತು ಟೇಸ್ಟ್ ಕೂಡ ಅಷ್ಟೇ. ಏನೋ ಆಕ್ಸಿಡೆಂಟ್ ಗುರು. ಕೃಷ್ಣರಾಜೇಂದ್ರ ಮಾರುಕಟ್ಟೆ. ವಾರದ ಯಾವುದೇ ದಿನ ಬಂದ್ರೂ ಮಾರ್ಕೆಟ್ ಫುಲ್ಲಾಗೇ ಇರುತ್ತೆ. ಚಿಕ್ಕಪೇಟೆ ಈ ಕಡೆ ಹೋದರೆ, ಆ ಕಡೆ ಹೋಯಿತು ಅಂದರೆ SP ರೋಡು. ನಾನು ಇನ್ನೇನು ಆಲ್ಮೋಸ್ಟ್ ಟೌನ್ ಹಾಲ್ ಹತ್ರ ಬಂದೆ. ಆದರೆ ಟೌನ್ ಹಾಲ್ಗೆ ಹೋಗಲ್ಲ, ಅದಕ್ಕಿಂತ ಮುಂಚೆನೇ ಟರ್ನ್ ಮಾಡ್ಕೋತೀನಿ. ಈ ಕಡೆ ಟರ್ನ್ ಮಾಡಿಕೊಂಡು ವಾಪಸ್ಸು ಬಾಪೂಜಿ ನಗರಕ್ಕೆ ಹೋಗೋ ವೇಲೇ ಹೋಗ್ತೀನಿ. ಆದರೆ ಡೈವರ್ಷನ್ ತೊಗೋತೀನಿ. ಇದು ಮೇನ್ ರೋಡ್ ನೋಡಿ, ಮತ್ತೆ ಫ್ಲೈಓವರ್ ಸಿಗ್ತಿದೆ. ಇಲ್ಲೇ ಲೆಫ್ಟ್ ತೊಗೋತಾ ಇದ್ದೀನಿ. ಇಲ್ಲಿ ಸುತ್ತಮುತ್ತ ಎಲ್ಲ ಬರೀ ಮೆಟಲ್ ಬಿಸ್ನೆಸ್ ನಡೀತದೆ. ಈ ಏರಿಯಾ ಏನಿದೆ ಇದು ಕಲಾಸಿಪಾಳ್ಯ ನ್ಯೂ ಎಕ್ಸ್ಟೆನ್ಷನ್ನು. ಫುಲ್ ಜಾಮ್ ಆಗಿಬಿಟ್ಟೈತೆ. ಇಲ್ಲೇ ಲೆಫ್ಟಲ್ಲೇ ಇರೋದು. ನೀವೇನಾರು ಫುಲ್ ಹೈಜಿನ್ನು, ಕ್ಲೀನಾಗಿರೋ ಅಟ್ಮಾಸ್ಫಿಯರ್ ಬೇಕು ನಾವು ತಿನ್ನೋಕ್ಕೆ ಅಂತ ಏನಾದರೂ ಇದ್ದರೆ ಈ ಕಡೆಗೆ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಕಡೆ ಸಿಗೋಲ್ಲ. ನೋಡಿ ಸ್ಟಾರ್ಟ್ ಆಯಿತು ಈ ಕಡೆ ಲೆಫ್ಟಿಂದನೇ. ಸದ್ಯಕ್ಕೆ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಆಪೋಸಿಟ್ ಇರೋದೇ ಚಾಕ್ನ ಅಂಗಡಿಗಳು.
ಇಲ್ಲಿ ಸುಮಾರು ಒಂದು 6-7 ಇದೆ. ಇವಾಗ ಗೋಪ್ರನ ತೆಗ್ದು ಬ್ಯಾಗ್ ಹಾಕೋತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಗಡಿಗಳು, ಅಲ್ಲಿವರೆಗೂ ಇದೆ. ನಾನು ಹೋಗೋ ಟೈಮ್ಗೆ ಕರೆಕ್ಟಾಗಿ ಇದನ್ನ ಚೇಂಜ್ ಮಾಡ್ತಾಯಿದ್ರು. ಈಗ ನಾವು ಕಂಪ್ಲೀಟ್ ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು. ಈ ಥರ ಚೆನ್ನಾಗಿ ಕೆಂಡ ರೆಡಿ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಚಾಕ್ನ ಅಂದರೆ ಲಿವರು, ಹಾರ್ಟು, ಕಿಡ್ನಿ, ಇನ್ನೂ ಮಿಕ್ಕಿದ ಎಲ್ಲ ಸ್ಪೇರ್ ಪಾರ್ಟ್ಸ್ನ ಗ್ರಿಲ್ ಮೇಲೆ ಹಾಕಿ ರೋಸ್ಟ್ ಮಾಡಿಕೊಡ್ತಾರೆ. ಇಲ್ಲಿ ಪ್ಲೇಟ್ ಲೆಕ್ಕದಲ್ಲಿ ತೊಗೋಬೋದು, ಇಲ್ಲಾಂದರೆ ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವೇ ಆಯ್ಕೆ ಮಾಡಿಕೊಂಡು ರೋಸ್ಟ್ ಮಾಡಿಸ್ಕೋಬೋದು. ನಾನು ಸಿಂಪಲ್ಲಾಗಿ ಏನು ತೊಗೊಂಡೆ ಅಂದರೆ 100 ರೂಪಾಯಿಗೆ ಮಿಕ್ಸ್ ತೊಗೊಂಡೆ. ಇದರಲ್ಲಿ ಎಲ್ಲ ಐಟಮ್ಗಳ್ನೂ ಸ್ವಲ್ಪ ಸ್ವಲ್ಪ ಹಾಕಿರ್ತಾರೆ. ಇಲ್ಲಿ ಚಾಕ್ನದ ಜೊತೆಗೆ ರೈಸ್ ಐಟಮ್ಗಳು ಕೂಡ ಸಿಗುತ್ತೆ. ನಾನು ಸಿಂಪಲ್ಲಾಗಿ ಚಾಕ್ನ ತೊಗೊಬಂದು ಕೂತ್ಕೊಂಡೆ. ಕೊಟ್ಟಿದ್ದು 100 ರೂಪಾಯಿಗೆ ಕ್ವಾಂಟಿಟಿ ಅಂತೂ ಚೆನ್ನಾಗೇ ಇತ್ತು. ಇನ್ನೂ ಸ್ವಲ್ಪ ರೋಸ್ಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಈ ಚಾಕ್ನದ ಜೊತೆ ನೆಂಚ್ಕೊಳ್ಳೋಕ್ಕೆ ಖಾರ ಕೂಡ ಸಿಗುತ್ತೆ. ಈ ಎಲ್ಲ ತಿಂದು ಮತ್ತೆ ಚಾಕ್ನ ಮಾಡೋದನ್ನ ನೋಡ್ತಾ ನಿಂತ್ಕೊಂಡೆ. ಇಲ್ಲಿ ನೋಡ್ಬೋದು ಕೆ ಜಿ ಲೆಕ್ಕದಲ್ಲಿ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳಿರುತ್ತೆ. ನಮ್ಗೆ ಇಷ್ಟ ಬಂದಿದ್ದನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ರೋಸ್ಟ್ ಮಾಡಿಸ್ಕೊಂಡು ತಿನ್ಬೋದು. ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ತಿಂತಾಯಿದ್ದಾರೆ. ಸೆಕೆಂಡ್ ಫ್ಲೋರಲ್ಲೂ ಒಂದು ಚಾಕ್ನ ಅಂಗಡಿ ಇದೆ. ಇದ್ರ ಕೆಳಗಡೆನೂ ಸುಮಾರು ಚಾಕ್ನ ಅಂಗಡಿಗಳಿದೆ. ಇಲ್ಲೂ ಕೂಡ ಚಾಕ್ನ ಅಂಗಡಿಗಳು. ಇಲ್ಲಿ ನೈಟ್ ಆಯ್ತಾ ಕ್ರೌಡ್ ಜಾಸ್ತಿ ಆಗುತ್ತೆ. ಅದೇ ಥರನೇ ನೈಟ್ ಆದಂಗೆ ಬರೋದು ಕಷ್ಟ, ಯಾಕೆಂದರೆ ಲೋಕಲ್ ಕ್ರೌಡ್ಸ್ ಜಾಸ್ತಿ ಇರ್ತಾರೆ. ಡ್ರಿಂಕ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ನೀವೇನಾದರೂ ಬರ್ತಾಯಿದ್ದೀರಾ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಬರೀ ಹುಡುಗರು ಬಂದ್ರೇ ಸರಿ. ಒಂದು ಕಾಲದಲ್ಲಿ ಬೆಂಗಳೂರು ಮೂಲೆಗಳಿಂದನೂ ಜನಗಳು ಇಲ್ಲಿಂದ ಬರ್ತಿದ್ರು, ಆದರೆ ಇವಾಗ ಕಮ್ಮಿ ಆಗಿದೆ ಜನಗಳು. ಎಲ್ಲ ಇಲ್ಲಿನ ಜನಗಳು ಮಾತ್ರ ಬರ್ತಾರೆ. ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಇಲ್ಲಿಗೆ ಬರೋಕ್ಕಾಗಲ್ಲ. ಇಲ್ಲಿಂದ ಹೊರಡ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ, ಇವಾಗ ಚಾಕ್ನ ತಿಂದಿದ್ದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ನೀವೇನಾದರೂ ಕ್ಲೀನಾಗಿರೋ ಚಾಕ್ನ ತಿನ್ನಬೇಕು, ಕ್ಲೀನಾಗಿರಬೇಕು ಅಟ್ಮಾಸ್ಫಿಯರ್ ಅಂದ್ಕೊಂಡ್ರೆ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಇವತ್ತು ತಿನ್ನಲ್ಲ, ಅದ್ರ ಪಕ್ಕದಲ್ಲಿ ತಿಂದಿದ್ದೆ, ಅದು ಚೆನ್ನಾಗಿತ್ತು. ಇವತ್ತು ತಿಂದಿದ್ದ ಜಾಗದಲ್ಲಿ ಸ್ವಲ್ಪ ಬೇಯಬೇಕಿತ್ತು. ಆದ್ರೂ 100 ರೂಪಾಯಿಗೆ ವರ್ತ್ ಅಂತಲೇ ಹೇಳ್ಬೋದು. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಮತ್ತೆ KR ಮಾರ್ಕೆಟ್ ರೋಡ್ಗೆ ಜಾಯ್ನ್ ಆಗ್ತಾಯಿದ್ದೀವಿ. ನಮ್ಮ ಲೆಫ್ಟಲ್ಲಿರೋದೇ ಬೆಂಗಳೂರು ಫೋರ್ಟು. ಯೂಶ್ವಲಿ ನಾನು ಕಲಾಸಿಪಾಳ್ಯಕ್ಕೆ ಚಾಕ್ನ ತಿನ್ನೋಕ್ಕೆ ಬರಲ್ಲ. ನಾನು ಇದುವರೆಗೂ 2 ಸಲ ಬಂದಿದ್ದೀನಿ. ನಾನು ಬಂದಿದ್ದ ಉದ್ದೇಶ ಏನು ಅಂದರೆ ನಿಮಗೆಲ್ಲ ತೋರಿಸೋಣ, ಯಾವ ಜಾಗದಲ್ಲಿ ಚಾಕ್ನ ಅನ್ನೋದು ಸ್ಟಾರ್ಟ್ ಆಯಿತು ಮತ್ತು ಹೇಗೆ ನಡೀತಿದೆ ಅಂತ ತೋರಿಸೋಣ ಅಂತ ಬಂದೆ ಅಷ್ಟೇ. ಟೇಸ್ಟು ಚೆನ್ನಾಗೇ ಇತ್ತು, ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಬೇಕಿತ್ತು. ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲಿಲ್ಲ, ತಿನ್ಕೊಂಡು ಪಟ ಅಂತ ಹೊರಟ್ಬಿಟ್ಟೆ. ಅಲ್ಲಿ ಮಾತಾಡ್ಸೋಣ ಅಂದ್ಕೊಂಡಿದ್ದೆ ಅವ್ರನ್ನ, ಆಮೇಲೆ ಯಾಕೋ ಬೇಡ ಅನಿಸ್ತು. ಅದಕ್ಕೋಸ್ಕರ ಇವಾಗ ಮನೆ ಕಡೆ ಹೊರಟಿದ್ದೀನಿ. ಇನ್ನೇನು ಒಂದು 1/4 ಗಂಟೆ ಮನೆ ರೀಚ್ ಆಗ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡಿದರೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.